ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಎಂಬ ಪ್ರಸ್ತಾವವನ್ನು ಸೂಚಿಸುತ್ತೇನೆ. ಬದ್ದದಲ್ಲಿ ಅನುಮೋದಿಸುವುದು. ಸನ್ಮಾನ್ಯ ಸಭಾಧ್ಯಕ್ಷರೇ, 12ನೇ ಫೆಬ್ರವರಿ 2024ರಂದು ವಿಧಾನಮಂಡಲದ ಸದಸ್ಯರುಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ರಾಜ್ಯಪಾಲರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಎಂದು PM ನರೇಂದ್ರ ಸ್ವಾಮಿ ಅವರು ಸೂಚಿಸಿರುವ ಪ್ರಸ್ತಾವನೆಯನ್ನು ಅನುಮೋದಿಸುತ್ತೇನೆ. ಚರ್ಚೆ ಪ್ರಾರಂಭ. ನಾನು ಸ್ವಾಮಿ ಅವರು ಚರ್ಚೆ ಪ್ರಾರಂಭ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಚರ್ಚೆಯಲ್ಲಿ ಯಾರಿಗೆಲ್ಲ ಭಾಗವಹಿಸಬೇಕು ದಯವಿಟ್ಟು ಇವತ್ತು ಸಂಜೆ ಒಳಗೆ ಹೆಸರು ಬರೆದು ಕೊಡಿ. ಅವಾಗ ಟೈಮ್ ಔಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ಕರ್ನಾಟಕ ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶ ಮಾಡಿ ಗೌರವಾನ್ವಿತ ರಾಜ್ಯಪಾಲರು ರಾಜ್ಯದ ಸರ್ಕಾರದ ದೂರದೃಷ್ಟಿ ಮತ್ತು ಜವಾಬ್ದಾರಿ, ನುಡಿದಂತೆ ನಡೀತಾ ಇರತಕ್ಕಂಥ ಹೆಜ್ಜೆಯ ಗುರುತು, ಚುನಾವಣೆಗೆ ಮೊದಲು ಪ್ರಸ್ತಾಪ ಮಾಡಿ ಜನರ ಆಶೀರ್ವಾದವನ್ನು ಪಡಿಬೇಕಾದಾಗ ನಮ್ಮ ಬದ್ಧತೆಯನ್ನ ಚಾಚೂ ತಪ್ಪದೇನೆ 8 ತಿಂಗಳುಗಳಲ್ಲೇ ಈ ರಾಜ್ಯದ ಅಭಿವೃದ್ಧಿಯ ಪಥ ಮತ್ತು ಇಂಥ ತೀವ್ರತರವಾದಂಥ ಬರದಲ್ಲೂ ಕೂಡ ನಾಡನ್ನ ಸಮರ್ಪಕವಾಗಿ ಹೇಗೆ ನಾವು ನೆಮ್ಮದಿಯಿಂದ ಜನರನ್ನ ಮುಂದೆ ಕೊಂಡೊಯ್ಯಬೇಕು ಅನ್ನುವಂಥ ದೂರದೃಷ್ಟಿಯ ಯೋಜನೆಗಳ ಜೊತೆಯಲ್ಲಿ ನಮ್ಮ ಸರ್ಕಾರ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದನ್ನ ಮುಕ್ತ ಕಂಠದಿಂದ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ನಿನ್ನೆ ಅವರ ಭಾಷಣದಲ್ಲಿ ಮಾತನಾಡಿರುವುದು ಇಡೀ ರಾಜ್ಯದ ಜನತೆ ಗಮನಿಸಿ ಅತ್ಯಂತ ಸತ್ಯದ ವಿಚಾರವನ್ನ ಇವತ್ತು ಚರ್ಚೆ ಆಗಿರೋದನ್ನ ಎಲ್ಲ ಪತ್ರಿಕೆಗಳು ಕೂಡ ಇವತ್ತು ಹಾಡಿ ಹೋಗ್ಲಿ ಬರೆದಿದ್ದಾವೆ. ಎಲ್ಲ ಒಂದ್ ಕಡೆ ಸಹಜವಾಗಿ ವಿರೋಧ ಪಕ್ಷದ ಜವಾಬ್ದಾರಿನ ಅವರು ನಿರ್ವಹಿಸ್ತಿರ್ಬೇಕಾದ್ರೆ ಅದರಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಕ್ಕಂಥ ವಿಚಾರಗಳು ಕಾಣ್ತಾ ಇದ್ದಾವೆ. ಅದು ಸಹಜವಾದ ಇವತ್ತಿನ ಪ್ರಜಾಸತ್ತ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವರ ಜವಾಬ್ದಾರಿ ಅವರು ಹಾಗೆ ಮಾಡಬೇಕು. ಆದರೆ ವಾಸ್ತವ ಸತ್ಯ ಅನ್ನೋದನ್ನ ಯಾರೂ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಾಜ್ಯಪಾಲರು ಮಾತಾಡಿದಂತ ಮಾತುಗಳಲ್ಲಿ, ಅವರ ನುಡಿಗಳಲ್ಲಿ ಒಂದು ಸುಳ್ಳು ಅನ್ನೋದು ಯಾರೂ ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಮಾಧ್ಯಮಗಳಲ್ಲಿ ನಾನು ನೋಡಿದೆ ಸುಳ್ಳಿನ ಬಗ್ಗೆ ಪ್ರಸ್ತಾಪ. ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ಮಾತಾಡಿ. ಎಲ್ಲ ಸುಳ್ಳದ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇಳೋಂತ ಸಾಧನ ತಗೊಳ್ಳಿ. ಆಮೇಲೆ ನೀವು ಮಾತಾಡೋದು ನಾವು ಕೇಳ್ತೀವಿ. ನಿಧಾನವಾಗಿ ಟೀಕೆಗಳನ್ನ ಸ್ವೀಕಾರ ಮಾಡಬೇಕು. ಚರ್ಚೆ ಮಾಡ್ಲಿಕ್ಕೆ ಟೈಮ್ ಆಗಿ ವೇಸ್ಟ್ ಮಾಡ್ತೀರಿ. ಕಂಟಿನ್ಯೂ. ಸುಳ್ಳು ಹೇಳೋದು ಅಂದ್ರೆ ನಿಮ್ಗೆ ಗೊತ್ತಾಗಿದೆ. ಅದರೆಲ್ಲ ಸುಳ್ಳು 15 ಲಕ್ಷ ಸುಳ್ಳು ಹೇಳಿದವ್ರ ಹತ್ರ ನಾವು ಪಾಠ ಹೇಳ್ಸ್ಕೋಬೇಕಾಗಿಲ್ಲ. ಈ ದೇಶಕ್ಕೆ 15 ಲಕ್ಷ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಅಂತ ಹೇಳೋದು ಸುಳ್ಳು ಹೇಳಿದ್ರಲ್ಲ. ಕಂಟಿನ್ಯೂ ಮಾಡಿ. ಸನ್ಮಾನ್ಯ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.